ವೇಳೆ ಮೀರ್ತಾ ಇದೆ. ಆದರೂ ರಾಮಮೂರ್ತಿಯವರು ವಹಿಸುವಂಥ ಬಾಧ್ಯತೆ ಇದೆ. ಆದಷ್ಟು ಅದನ್ನು ಶೀಘ್ರದಲ್ಲಿ ಮುಗಿಸಿ ನಿಮ್ಮೆಲ್ಲರಿಗೂ ಊಟಕ್ಕೆ ಬೀಳ್ಕೊಡ್ತೀನಿ, ಸಂದೇಹ ಇಲ್ಲ. ಒಂದು 6-7 ನಿಮಿಷ ಸಾಕು. ಈಗ ನಮಗಿನ್ನ ಕೆಲವು ಸ್ಪೀಕರ್ಗಳು ಬದ್ರಿನಾಥ್ ಅಷ್ಟಸಾಮುದ್ರಿಕ ಬಗ್ಗೆ ಮಾತಾಡಿದರು. ಅವರು ಕೈಗಣ ಗುಣ, ಮೃದು, ಬಣ್ಣ, ಗಡಸು ಬಗ್ಗೆ ಮತ್ತು ಅಷ್ಟಸಾಮುದ್ರಿಕದಲ್ಲಿರುವಂಥ ಗ್ರಹಗಳು ಇಂಥ ಯೋಗಗಳು ಉಂಟಾಗೋದ್ರ ಬಗ್ಗೆ ಮತ್ತು ಅನುಕೂಲತೆಗಳ ಬಗ್ಗೆ ಎಲ್ಲ ಒಳ್ಳೆ ರೀತಿ ಸಮಂಜಸವಾಗಿ ವಿವರಣೆ ಕೊಟ್ಟಿದ್ದಾರೆ. ಹೆಚ್ಚು ವಿವರಣೆ ಕೊಡೋಕ್ಕೆ ಸಮಯಾಭಾವ. ಒಟ್ಟಾರೆ ಅವರು ಭಾಳ ಅನುಕೂಲಕರವಾದಂಥ ವಿಚಾರ. ಮತ್ತು ಅವರು ಒಂದು ಧೂಮ ಬುಕ್ಕನ್ನು ಬರೆದಿದ್ದಾರೆ ಮತ್ತು ಅಷ್ಟಸಾಮುದ್ರಿಕ ಪುಸ್ತಕನೂ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ನಾಲೆಡ್ಜ್ಗೆ ನಾವೆಲ್ಲರೂ ತಲೆ ತೂಗಬೇಕು. ಅವ್ರಿಗೆ ತುಂಬ ಧನ್ಯವಾದಗಳು. ನಂತರ ಗೊಡ್ಗೆರೆ ಶಿವಣ್ಣ ಅವರು ಸದಾಚಾರ, ವಾಮಾಚಾರ, ಶಿಷ್ಟಾಚಾರ, ಅನಾಚಾರ ವಿಚಾರ ತಿಳ್ಕೊಳ್ತಾ ಅವ್ರು 25-30 ವರ್ಷಗಳಿಂದ ವಾಸ್ತುವಿನಲ್ಲಿ ಭಾಳ ಎಕ್ಸ್ಪರ್ಟ್ ಆಗಿ ಹೆಚ್ಚಿನ ಅನ್ವೇಷಣೆ ಮಾಡಿ ದೇಶದ ಬಗ್ಗೆ ಮತ್ತು ಜನರ ಬಗ್ಗೆ, ಭವಿಷ್ಯದ ಬಗ್ಗೆ ಮತ್ತು ನಮ್ಮ ಚಿತ್ರನಟರ ಬಗ್ಗೆ ಎಲ್ಲ ಹೆಚ್ಚಿನ ಒಂದು ತರಬೇತಿ ಮಾಡಿ ಕೂಲಂಕುಷವಾಗಿ ಸರಿಯಾದ ರೀತಿಯಲ್ಲಿ ಉತ್ತರ ಬರೋಂಗು ಮತ್ತು ವಾಸ್ತು ಸತ್ಯ ಅಂತ ತಿಳ್ಕೊಳ್ಳೋ ಹಾಗೆ ವಿಚಾರದಲ್ಲಿ ಅವರನ್ನು ಅನ್ವೇಷಣೆ ಮಾಡಿದ್ದಾರೆ. ಆ ಪುಸ್ತಕಗಳು ಕೂಡ ಮಾಡಿದ್ದಾರೆ. ಅದರಿಂದ ಅವರು ವಿಚಾರದಲ್ಲಿ ಒಳ್ಳೆ ರೀತಿ ಮನ್ನಣೆ ಇದು ಮಂಡಿಸಿದ್ದಾರೆ. ಅವ್ರ ವಿಚಾರ ಅವರು ಇದೇ ರೀತಿ ಅಭಿವೃದ್ಧಿಪಡಿಸಲಿ, ಜನರಿಗೆ ವಾಸ್ತು ವಿಚಾರದಲ್ಲಿ ಅನುಕೂಲತೆ ಪಡೀಲಿ ಅಂತ ಹೇಳ್ತಾ ಶಿವಣ್ಣವರು ಕೂಡ ಒಳ್ಳೆ ವಿಚಾರ ಮಂಡಿಸಿದ್ದಕ್ಕೆ ಅವರು ಕೂಡ ಅಭಿನಂದಿಸ್ತಾ ಇದ್ದೀನಿ. ದಿಕ್ಕುಗಳ ಬಗ್ಗೆ ವಿಚಾರದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಅಭೀಂದ್ರ ಜೈನ್ ಷೋಡಶ ವರ್ಗ 1 ನಿಮಿಷ ತಾನೇ, ಕೆಲವರು 6 ನಿಮಿಷದಲ್ಲೇ ಮುಗಿಸ್ತಾ ಇದ್ದೀನಿ. ಒಳ್ಳೆ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ನನ್ನ ಪರವಾಗಿರೋದು ಒಂದು ಸಬ್ಜೆಕ್ಟ್ ಇದೆ, 5 ನಿಮಿಷದಲ್ಲಿ ಹೇಳ್ತೀನಿ. ಅಭೀಂದ್ರ ಜೈನ್ ಅವರು ಮಾಡಿರೋಂಥ ವಿಚಾರದಲ್ಲಿ ಷೋಡಶ ವರ್ಗ ನಾವೆಲ್ಲರೂ ರಾಶಿ ನವಾಂಶ ಇವೇ ಮಾತ್ರ ನೋಡ್ತೀವಿ, ಒಳಗಡೆ ಹೊರಗಡೆ ಅಷ್ಟೇ ವಿಚಾರ. ಅರ್ಧನಾರೀಶ್ವರ ಅಂತಾರೆ. ಇಂದಿರೋವಂಥ ವರ್ಗಗಳಿಂದ ವಿಶೇಷ ಫಲಗಳಿದೆ. ಹೆಚ್ಚಿನ ಫಲಗಳು ಅಮಾತ್ಯ ಪದವಿವರೆಗೂ ನೋಡ್ಬೇಕಂದ್ರೂ, ಚಕ್ರಾಧಿಪತ್ಯ ನೋಡ್ಬೇಕಂದ್ರೂ ಎಲ್ಲ ವಿಚಾರದಲ್ಲಿ ಕೂಡ ಷೋಡಶ ವರ್ಗ ತಗೋಬೇಕಾಗುತ್ತೆ. ನಾವು ಹಬ್ಬ ಅಂದರೆ ರಾಶಿ, ಹೋರ, ದ್ರೇಕಾಣ, ನವಾಂಶ, ದ್ವಾದಶಾಂಶ, ತ್ರಿಂಶಾಂಶ ಕೂಡ ಸರಿಯಾಗಿ ನೋಡಲ್ಲ. ತ್ರಿಂಶಾಂಶದಲ್ಲಿ ಕೂಡ ಹೆಚ್ಚಿನ ಗುಣಗಳು ಇದೆ. ಆಮೇಲೆ ಇನ್ನು ಕೆಲವು ಹೋರ ವಿಚಾರ, ಹಣಕಾಸಿನ ಬಗ್ಗೆ, ಅದ್ರ ಬಗ್ಗೆನೂ ಬಹಳ ವಿಚಾರವಾಗಿ ಅವರು ಅಭ್ಯಾಸ ಮಾಡಿ ಆ ವಿಷಯ ಕೂಡ ಮಂಡಿಸಿದ್ದಾರೆ. ಪವರ್ ಪಾಯಿಂಟ್ ಕೊಟ್ಟು ಅವ್ರಿಗೂ ಧನ್ಯವಾದಗಳು. ಇನ್ನು ನನ್ನ ವಿಚಾರ ಬಗ್ಗೆ ಕೆಲವು ಏನಾದ್ರು ವಿಚಾರಕ್ಕೆ ಹೇಳೋದಕ್ಕೋಸ್ಕರ ನಮಗೆ ರಾಮಮೂರ್ತಿಯವರು ಹೇಳಿದರು, ಮಾಮೂಲಿ ವಿಚಾರ ಬಿಟ್ಟು ಏನಾದ್ರು ಒಂದು ಒಳ್ಳೆ ವಿಚಾರ ಸಬ್ಜೆಕ್ಟ್ ಹೇಳೋಂಗೆ ವಿಚಾರಕ್ಕಾಗುತ್ತೆ. ಅದನ್ನು ನಾನು ಗ್ರಹಗಳು ಸುಮೂಕ್ಷತೆ ಬಗ್ಗೆ ಹೇಳಿ ಅಂತ ಹೇಳಿದರು. ಗ್ರಹಗಳು ಸುಮೂಕ್ಷತೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಪರಾಸರ ಪದ್ಧತಿ ಫಸ್ಟ್ ತಗೋಬೇಕು. ಲಗ್ನಾದಿ 12 ಭಾವಗಳು ತಗೋಬೇಕು. ಭಾವದ್ಭಾವ, ಕಾರಕಾದ್ಭಾವ, ಭಾವದ್ಭಾವ, ಕಾರಕಾದ್ಭಾವ, ನಂತರ ಬಂದ್ಬಿಟ್ಟು ಗ್ರಹಗಳಿಂದ ಲಗ್ನಾದ್ಭಾವ, ಭಾವಾದ್ಭಾವ, ಕಾರಕಾದ್ಭಾವ ಈ 3 ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಇದನ್ನೇ ನಮ್ಮ ಡಾಕ್ಟರ್ ಎಸ್ ಕೃಷ್ಣಕುಮಾರ್ ಅವರು, ವಾಸನವರೆಲ್ಲ ಕಳಿಸ್ಕೊಟ್ಟಿದ್ದು. ಲಗ್ನದಿಂದ ಯಾವ ಭಾವ ಬೇಕು ನೋಡಿ, ಭಾವದಿಂದ ಅದಕ್ಕೆ ಭಾವಾತ್ ನೋಡಿ, ಆಮೇಲೆ ಕಾರಕಾತ್ ಭಾವ ನೋಡಿ, ಅದರೊಳಗಡೆ ಎಲ್ಲ ವಿಚಾರಗಳು ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಏನೇ ಫಲ ಹೇಳಿದ್ರು, ಕೆಲವರು ಹಸ್ತ, ಕೆಲವರು ವಾಸ್ತು, ಮತ್ತು ಶಕುನ, ಪ್ರಶ್ನ, ಬಟ್ ಲಗ್ನ ಎಲ್ಲ ಇಲ್ಲಿಂದನೇ ಶುರು ಆಗುತ್ತೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಒಂದೇ ಥರ ಇರೋದಿಲ್ಲ. ಅದಕ್ಕೆ 9, 10, 11 ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಮನೆಗಳಿಂದ ಜಾತಕನ ಹೈಯೆಸ್ಟ್ ಜೀವನನ ನಾವು ನಿರ್ಧರಿಸ್ತೀವಿ. ಮನೆಯವ ಮನುಷ್ಯಾಣ ಬಂಧನ ಮೋಕ್ಷಯ ಅಂತ ಹೇಳ್ಬಿಟ್ಟು, ಯಾವ ಮನುಷ್ಯನು ತನ್ನ ಮನಸ್ಸಿನಂತೆ ಸಂಕಲ್ಪ ವಿಕಲ್ಪಗಳು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಡೀತಾನೋ, ನಡೆದಂಗೆ ತಕ್ಕ ಫಲ ಅನುಭವಿಸೋ ವಿಚಾರ ಬರುತ್ತೆ. 9ನೇ ಮನೆ 8ನೇ ಮನೆವರೆಗೂ ಅವನ ಜೀವನ ಆಗುತ್ತೆ. 9ನೇ ಮನೆ ಭಾಗ್ಯ, ಅವನು ಮಾಡಿರೋ ಧರ್ಮ ಕರ್ಮದ ಬಗ್ಗೆ ನಡೀತದೆ. 10ನೇ ಮನೆ ಕರ್ಮ ಅನುಭವಿಸೋಕೆ ತೋರಿಸುತ್ತೆ. 11ನೇ ಮನೆ ಆ ಕರ್ಮ ಲಾಭನ ಕರ್ಮ ಪೇಯುವ ಅಂತ ತೋರಿಸುತ್ತೆ. ಶೇಷ ಮಿಗಿಲಿದ್ದು 12ನೇ ಮನೆಯಿಂದ ಅವನ ಜನ್ಮಕ್ಕೆ ಮುಂದಿನ ಮರು ಜನ್ಮಕ್ಕೆ ಪೀಠಿಗೆ ಹಾಕುತ್ತೆ.
ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಧನುಸ್ಸು ಮಕರ ಕುಂಭ ಮೀನ ಈ 4 ಮನೆಗಳೇ ಮುಖ್ಯ. ಎಲ್ಲ ಇದು ದ್ವಾದಶ ಲಗ್ನವ್ರಿಗೂ ಧರ್ಮ ಅರ್ಥ ಕಾಮ ಮೋಕ್ಷ ಬೇರೆ ಬೇರೆ ಇದ್ರೂ ಕೂಡ ಈ ಇದಕ್ಕೆ ಧನುಸ್ಸಿಂದ ತಗೊಳ್ಳುವಂಥ ವಿಚಾರಕ್ಕೆ ಬರುತ್ತಲ್ಲ ಅದನ್ನೇ ಹೆಚ್ಚು ತಗೋಬೇಕಾಗುತ್ತೆ. ಬೇರೆ ಲಗ್ನಗಳಿಗೆ ಬೇರೆ ಬರುತ್ತೆ, ಬಟ್ ಮೇಷಕ್ಕೆ ಮಾತ್ರ ಇದು ಬರುತ್ತೆ. ಆದರೆ ಟೋಟಲ್ ಭಚಕ್ರಕ್ಕೆ ಗುರು ಶನಿರೇ ಧರ್ಮ ಕರ್ಮಾಧಿಪರು. ಅವ್ರಿಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಕೊಡುವಂಥ ವಿಚಾರಗಳಲ್ಲಿ ಗುರುವಿನಿಂದ ಧರ್ಮ ಕೊಟ್ಟರೆ ಶನಿಯಿಂದ ಕರ್ಮ ವಿಚಾರ. ಆದರೆ ಒಳ್ಳೆ ಕರ್ಮ ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಆದರೆ ಪ್ರತಿಯೊಬ್ಬ ಮನುಷ್ಯನ ಜೀವನನೂ ಅವನಿಗೆ ಅರ್ಥ ಕಳತ್ರ ಬುದ್ಧಿ ಸಂತಾನ ಇಂಥ ವಿಚಾರಗಳಲ್ಲೂ ಒಂದೇ ಥರ ಇರೋದಿಲ್ಲ. ಎಲ್ಲದಕ್ಕೂ ಮೂಲ ಕಾರಣ ಲಗ್ನಕ್ಕೆ ಸೂರ್ಯ. ಸೂರ್ಯನಿಂದಿರ ಲಗ್ನ ಇಲ್ಲ. ಸೂರ್ಯ ಬ್ಯಾಟ್ರಿ. ಎಲ್ಲ ಲಗ್ನಕ್ಕೂ ಸೂರ್ಯ ಹಿಂದೆ ಇರ್ತಾನೆ, ನೋಡೋಕೆ ಕುಜ, ಬಟ್ ಅದು ಸೂರ್ಯ ಇರ್ತಾನೆ. ಇನ್ನೊಂದಕ್ಕೆ ಶುಕ್ರನಿಗೆ ಇನ್ನರೂ ಬ್ಯಾಟ್ರಿ ಶುಕ್ರ ಇರ್ತಾನೆ. ಬುಧನಿಗೂ ಸೂರ್ಯ ಇರ್ತಾನೆ. ಅದಕ್ಕೋಸ್ಕರ ಲಗ್ನಕ್ಕೆ ಸೂರ್ಯ ತನು ಕಾರಕನಾಗ್ತಾನೆ. ಮುಗೀತು. ಅವನು ರಾಜಗ್ರಹ. ಅವನು ಬಲವಾಗಿದ್ರೇ ಆರೋಗ್ಯ ಚೆನ್ನಾಗಿದ್ರೇ ಎಲ್ಲ ಸಾಧನೆ ಮಾಡ್ಬೋದು ಅಂತಿದೆ. ಬರೀ ಆರೋಗ್ಯ ಸಾಧನೆ ಮಾಡೋ ವಿಚಾರದಲ್ಲಿ ಆತನಿಗೆ ಬುದ್ಧಿ ಜ್ಞಾನ ಭೋಗ ಎಲ್ಲ ಬೇಕಾಗುತ್ತೆ. ಅದಕ್ಕೆ ಬುಧ ಶುಕ್ರ ಕಾರಕರು. ಯಾವಾಗಲೂ ಸೂರ್ಯನಿಗೆ ಬುಧ ಶುಕ್ರ ಹಿಂದೆ ಮುಂದೆನೇ ಇರ್ತಾರೆ. ಸ್ವಲ್ಪ ಅಂತರ ಡಿಗ್ರಿ. ಬುಧ ಮುಂದೆ ಹೋಗ್ತಾನೆ, ಕೆಲವು ಸಮಯ ಹಿಂದೆ ಇರ್ತಾನೆ. ಶುಕ್ರ ಮಾತ್ರ ಯಾವತ್ತಾರು ಒಂದು ರಾಶಿ ಹೆಚ್ಚು ಹೋಗ್ತಾನೆ ಅಥವಾ ಒಂದು ರಾಶಿ ಹಿಂದೆ ಬೀಳ್ತಾನೆ. ಅವ್ರು ಬಿಟ್ಟು ಬೇರೆ ಗ್ರಹಗಳೆಲ್ಲ ದೂರ ಇರ್ತಾರೆ. ಆ ಬಚಕದಲ್ಲಿ ಸುತ್ತ ಕೆಲವು ಸಮಯ ಶನಿ ಗುರುಗಳು ಕೂಡ ಹತ್ತಿರಕ್ಕೆ ಬರ್ಬೋದು. ಆದರೆ ಸೂರ್ಯ ಬುಧರ ಶುಕ್ರರ ಸಂವಹನೆ ಭಾಳ ಹೆಚ್ಚಾಗಿ ಕೊಡ್ತದೆ. ಇಲ್ಲಿ ಸೂರ್ಯನ ರಾಜಗ್ರಹವಾಗಿ ಅಧಿಕಾರ ಆರೋಗ್ಯ ಇಂಥವೆಲ್ಲ ಕೊಟ್ಟರೆ ಪ್ರಪಂಚದಲ್ಲಿರುವ ಅರ್ಥ ಪುತ್ರ ಕಳತ್ರ ಸುಖ ಸಾಧನ ವಸ್ತುಗಳಿಗೆ ಶುಕ್ರಾಧಿಪತಿ ಆಗ್ತಾನೆ. ವಿದ್ಯಾ ಜ್ಞಾನ ಭೋಗ ಸುಖ ಯೋಚನೆ ಸಿದ್ಧಿಗಳಿಗೆ ಬುಧನ ಕಾರಕನಾಗ್ತಾನೆ. ಸುಖವನ್ನು ಅನುಭವಿಸಬೇಕಾದರೆ ಜಾತಕದಲ್ಲಿ ಚೆನ್ನಾಗಿದ್ದು ಸುಖವನ್ನು ಅನುಭವಿಸಬೇಕಾದ್ರೆ ಸೂರ್ಯನ ಮುಂದೆ ಭೋಗ ಯಾರು ಶುಕ್ರನಿರಬೇಕು. ಬುದ್ಧಿ ಸೂರ್ಯನ ಹಿಂದೆ ಇರಬೇಕು. ಮಧ್ಯ ಸೂರ್ಯ ಇರಬೇಕು. ಮುಂದೆ ಭೋಗ, ಹಿಂದೆ ಬುದ್ಧಿ. ಇಲ್ಲಿ ಬುಧಾದಿತ್ಯ ಯೋಗ ಅಂತ ಹಿಡಿಯೋದಾಗಲಿ ಯಾವುದೇ ಒಂದು ಯೋಗ ಹಿಡಿಬೇಕಾದ್ರೆ ಮಂದಗ್ರಹ ಹಿಂದೆ ಇರಬೇಕು. ಮುಂದೆ ಇರಬೇಕು. ಶೀಘ್ರ ಗ್ರಹ ಹಿಂದೆ ಇರಬೇಕು. ಬುಧಾದಿತ್ಯ ಯೋಗ ಇರಬೇಕಂದ್ರೆ 5-6 ಡಿಗ್ರಿ ಹಿಂದೆ ಬುಧ, ಸೂರ್ಯ ಮುಂದೆ. ಆವಾಗ ಬುಧನ ಸ್ಪೀಡಾಗಿ ಸೂರ್ಯನ ಮೇಲೆ ಹಾದು ಹೋಗ್ತಾನೆ. ಬುಧಾದಿತ್ಯ ಯೋಗ ಉಂಟಾಗುತ್ತೆ. ಆತ್ಮಕಾರಕ ಸೂರ್ಯನ ಮುಂದೆ ಗುರು ಇರಬೇಕು. ಇವನು ಆವಾಗ ಗುರು ಮುಂದೆ ಮಂದಗ್ರಹ ಇನ್ನು ಶೀಘ್ರ ಗ್ರಹ ಸೂರ್ಯ ಆಗ್ತಾನೆ. ಗುರು ಗುರು ಶೀಘ್ರ ಗ್ರಹ ಮಂದಗ್ರಹ ಆಗ್ತಾನೆ. ಇಲ್ಲಿ ಒಂದು ವಿಷಯ ಏನಂದರೆ ಒಂದೊಂದಕ್ಕೆ ವ್ಯತ್ಯಾಸಗಳು ಬರ್ತವೆ. ಆದರೆ ಶೀಘ್ರವಾಗಿ ನಡೆಯುವಂಥವು ಮಾಸಾದಿ ಗ್ರಹಗಳು ವರ್ಷಾದಿ ಗ್ರಹಗಳ ಡಿಫ್ರೆನ್ಸ್ ಇದೆ. ಅದಕ್ಕೆ ಇವರು ಗುರು ಇದೆಲ್ಲ ಹೆಚ್ಚಾಗಿ ಬರೋದಿಲ್ಲ. ಕುಜನ್ ತಗೊಳ್ಳಿ, ಚಂದ್ರ ಹಿಂದೆ ಇರಬೇಕು, ಕುಜ ಮುಂದೆ ಇರಬೇಕು. ಕುಜನ ಮೇಲೆ ಹಾದು ಹೋಗ್ತಾನೆ. ನಾವು ಸೈಕಲ್ನಲ್ಲಿ ಆಕ್ಟಿವ್ ಹೊಂಡಾಗ ಹೋಗಿ ಫಾಲೋ ಮಾಡೋಕ್ಕಾಗಲ್ಲ. ಅದೇ ಸೈಕಲ್ ಮುಂದೆ ಹೋಗ್ತಾರೆ, ಆಕ್ಟಿವ್ ಹೊಂಡ ಹೋಗಿ ಅವ್ರು ಫಾಲೋ ಮಾಡಿ ಮುಂದೆ ಹೋಗಿ ಭೇಟಿ ಆಗ್ತೀವಿ. ಆ ರೀತಿ ಮಂದಗ್ರಹ ಆದಂಥವನು ಮುಂದೆ ಇದ್ದು ಶೀಘ್ರ ಗ್ರಹ ಹಿಂದೆ ಇದ್ದು ಅವ್ರ ಮೇಲೆ ಹಾದು ಹೋಗ ಯೋಗಗಳು ಹುಟ್ಟುತ್ತೆ. ನಾವು ಯಾವುದಾದ್ರು ಜಾತಕ ನೋಡಿದ ತಕ್ಷಣ ಚಂದ್ರಮಂಗಳ ಯೋಗ ಅಂತೀವಿ. ಕುಜನು ಹಿಂದೆ ಇದ್ದು ಚಂದ್ರನ ದಾಟಿಬಿಟ್ಟಿರ್ತಾನೆ. ಉತ್ತರ ಭಾಗದ ನಕ್ಷತ್ರದಲ್ಲಿ ಚಂದ್ರನಿದ್ದು ರೇವತಿಯಲ್ಲಿ ಕುಜ ಇದ್ದರೆ ಚಂದ್ರನ ಕುಜನ ದಾಟ್ಕೊಂಡು ಹೋಗ್ತಾನೆ. ಅದೇ ರೇವತಿನಲ್ಲಿ ಚಂದ್ರನಿದ್ದು ಉತ್ತರ ಭಾಗದಲ್ಲಿ ಕುಜ ಇದ್ದರೆ ಕುಜನ ದಾಟಿ ಚಂದ್ರ ಮುಂದೆ ಹೋಗ್ಬಿಟ್ಟಿರ್ತಾನೆ. ಯೋಗ ಆಗೋಗ್ಬಿಟ್ಟಿರ್ತದೆ. ಅಂಥ ವಿಚಾರಕ್ಕೂ ಫಲಕಾರಿ ಆಗೋದಿಲ್ಲ. ನಾವು ಯಾವುದಾದ್ರು ರಸ್ತೆಯಲ್ಲಿ ನಿಂತರೆ ಯಾವುದಾದ್ರು ರಥೋತ್ಸವ ಬಂದರೆ ನಾವು ಮೊದಲೇ ಹಾಜರಿದ್ದರೆ ರಥೋತ್ಸವ ಬರುತ್ತೆ ನೋಡ್ತೀವಿ. ನಾವು ಬರೋಷ್ಟೊತ್ತಿಗೆ ರಥೋತ್ಸವ ಹೊರಟೋಗಿದ್ರೆ ಉಪಯೋಗ ಇಲ್ಲ. ಆ ರೀತಿ ಯೋಗಗಳು ನೋಡಬೇಕು. ಈಗ ಪ್ರತಿಯೊಬ್ಬರಿಗೂ ಮಕ್ಕಳು ಸಂತಾನ ವಿದ್ಯೆ ಉದ್ಯೋಗ ಮತ್ತು ಸ್ಟೇಟಸ್ ಇವೆಲ್ಲ ಚೆನ್ನಾಗಿರ್ಬೇಕಂದ್ರೆ ಸೂರ್ಯನ ಮುಂದೆ ಭೋಗ, ಹಿಂದೆ ಬುಧ. ಅವಾಗ ಬುಧ ಸೂರ್ಯನ ದಾಟ್ಕೊಂಡು ಮುಂದೆ ಹೋಗೋದ್ರಿಂದ ಭೋಗ ಸುಖ ಬುದ್ಧಿ ಎಲ್ಲ ಸೂರ್ಯನ ಸಿಗುತ್ತೆ. ಅದು ಅವ್ರ ತಂದೆಗೂ ಅನ್ವಯಿಸುತ್ತೆ, ಜಾತಕನಿಗೂ ಅನ್ವಯಿಸುತ್ತೆ. ಸದಾ ಕಾಲ ಎಲ್ಲರೂ ಬಂಧು ಮಿತ್ರಾದಿಗಳೊಡನೆ ಒಳ್ಳೆ ಪೊಸಿಷನ್ ಇದ್ದ ಅವ್ನ ಜೀವನ ಹೋಗೋ ವಿಚಾರ ಆಗುತ್ತೆ. ಅದೇ ಒಂದು ವಿಚಾರದಲ್ಲಿ ಅದು ಎ ಕ್ಲಾಸ್ ಆಯಿತು. ಸೆಕೆಂಡ್ರಿ ವಿಚಾರದಲ್ಲಿ ತಗೊಂಡ್ರೆ ಸೂರ್ಯನ ಮುಂದೆ ಬುದ್ಧಿ, ಸೂರ್ಯನ ಹಿಂದೆ ಶುಕ್ರ,
ಅದು ಸೆಕೆಂಡ್ರಿ ಪಾಯಿಂಟ್ ಜೀವನ ಬರ್ತದೆ, ಅದು ಕೂಡ ಅನುಕೂಲ ಆಗುತ್ತೆ. ಬುದ್ಧಿ ಮುಂದೆ ಅಂದರೆ ಶ್ರಮ, ಭೋಗ ಹಿಂದ್ಗಡೆ ಒಂದು ಆವ್ರೇಜ್ ಬರ್ತದೆ. ಅದೇ ಸೂರ್ಯನ ಮುಂದೆ ಬುದ್ಧಿ, ಅದಕ್ಕೆ ಮುಂದೆ ಶುಕ್ರ ಭೋಗ, ಮೂವರು ಇಬ್ಬರು ಮುಂದೆ ಹೊರಟವರು ಬುಧ ಶುಕ್ರರು. ಸೂರ್ಯ ಹಿಂದೆ ಇರ್ತಾನೆ, ರಾಜ ಹಿಂದೆ. ಒಂದೇ ಮಾಗಂದ್ರು ಮುಂದೆ ಹೋದ್ರು ಕೂಡ ರಾಜ ಹಿಂದೆ ಬಿದ್ದುಬಿಡ್ತಾನೆ, ಭೋಗ ಸುಖ ಮುಂದೆ ಹೊರಟೋಗುತ್ತೆ. ಅವನಿಗೆ ಸಿಗುವಂಥ ಸವಲತ್ತುಗಳಲ್ಲಿ 150% ಸಿಗುತ್ತೆ. ಇನ್ನೊಂದು ಸಾರಿ ಸೂರ್ಯ ಮುಂದೆ ಹೋಗ್ಬಿಟ್ಟಿರ್ತಾನೆ, ಸೂರ್ಯನ ಹಿಂದೆ ಬುಧ ಬುದ್ಧಿಕಾರಕ, ಅದರ ಹಿಂದೆ ಶುಕ್ರ ಇರ್ತಾನೆ. ಒಂದೇ ಮಾಗಂದ್ರೆಲ್ಲ ಹಿಂದ್ಗಡೆ, ರಾಜ ಮುಂದೆ ಬಂದರೆ ಇವ್ರು ಯಾರನ್ನ ಯಾರೋ ಏನು ಗೊತ್ತಿಲ್ಲ ಅನ್ನಂಗೆ ಆಗೋಗ್ಬಿಡುತ್ತೆ. ಮುಂದೆ ಬುದ್ಧಿ ಹಿಂದೆ ಭೋಗ, ಅಥವಾ ಮುಂದೆ ಭೋಗ ಹಿಂದೆ ಬುದ್ಧಿ ಇದ್ದಾಗ ಅವನೆಲ್ಲರಿಗೂ ಗಮನಿಸಲ್ಪಡ್ತಾನೆ, ಎಲ್ಲ ಸುಖ ಸೌಲಭ್ಯಗಳು ಕೊಡ್ತಾನೆ, ಅನುಕೂಲ ಪಡಿತಾನೆ. ಇವ್ರ ಮಧ್ಯೆ ರಾಹು ಆಗಲಿ ಕುಜನಾಗಲಿ ಎಡವಟ್ಟಾಗುತ್ತೆ. ಬೈ ಚಾನ್ಸ್ ಗುರು ಇದ್ದರೆ ಅನುಕೂಲ ಉಂಟಾಗುತ್ತೆ. ಇದನ್ನು ನಿಮ್ಮ ಕುಂಡ್ಲಿಗಳಲ್ಲಿ ಲಗ್ನ ಅಥವಾ ಸ್ವಲ್ಪ ಕೇಂದ್ರ ತ್ರಿಕೋಣದಲ್ಲಿರಬೇಕು ಸೂರ್ಯನು. ಆ ಷಷ್ಠ ಸ್ಥಾನದಲ್ಲಿದ್ರೂ ಚಿಂತೆ ಇಲ್ಲ, 10, 11 ಉಪಚಯದಲ್ಲಿರಬೇಕು. ನೋಡಿ, ಅವ್ರಿಗೆ ಆರೋಗ್ಯ ವಿದ್ಯೆ ಬುದ್ಧಿ ಸರಿಸಮಾನವಾಗಿದ್ದು ಅನುಕೂಲತೆ ಇರುತ್ತೆ. ಇಬ್ಬರು ಹಿಂದೆ ಇದ್ರು ಅಂದ್ಕೊಳ್ಳಿ, ಶುಕ್ರ ಬುಧ ಒಂಟಿ ಜೀವನ ಇರುತ್ತೆ, ಮದುವೆ ಆಗಿರ್ತಾರೆ, ಎಂತಿ ಎಲ್ಲ ಮಕ್ಕಳು ಇಟ್ಟಿರ್ತಾರೆ, ಮಕ್ಕಳು ಎಲ್ಲ ಅವನು ಒಬ್ಬನೇ ಜೀವನ ನಡೆಸಂಗೆ ಆಗೋಗ್ಬಿಡುತ್ತೆ. ಆ ರೀತಿ ಎಲ್ಲ ಸುಖ ಸೌಲಭ್ಯಗಳು ಒಂದೇ ಥರ ಸಿಗ್ದಿರ ಹೆಚ್ಚು ಕಡಿಮೆ ಆಗೋದು ಈ ಥರ ವಿಚಾರಗಳಿಗೆ. ಇನ್ನು ದಶಾಭುಕ್ತಿಗಳಲ್ಲಿ ಇನ್ನೂ ಅನುಕೂಲ ಕೊಡುತ್ತೆ. ಇಷ್ಟು ವಿಚಾರ ಹೇಳಿ ನಾನು ಬೇಗನೆ ಮುಗಿಸ್ತಾ ಇದ್ದೇನೆ. ನಮಗೆ ಅಧ್ಯಕ್ಷತೆ ಪಾತ್ರ ಕೊಟ್ಟರು, ನನ್ನ ಶಕ್ತಾನುಸಾರ ನಿರ್ವಹಿಸಿದ್ದೇನೆ. ಮತ್ತು ಹೆಚ್ಚಿನ ವಿಚಾರಗಳು ಭಾಳ ಒಳ್ಳೆ ಸ್ವೀಕರಿಸಿ ಮಾತಾಡಿದ್ದಾರೆ. ಮತ್ತು ಇವರು ವ್ಯವಸ್ಥೆನೂ ಭಾಳ ಅನುಕೂಲವಾಗಿ ಇಟ್ಟು ಈಗ ಮಧ್ಯಾಹ್ನ ಹೊತ್ತಿಗೆ ಒಂದು ಸೆಕ್ಷನ್ ಮುಗಿಸಿದ್ದಾರೆ. ಇನ್ನು ಮಧ್ಯಾಹ್ನ ಮೇಲೂ ಕೂಡ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಮತ್ತು ಅವ್ರ ಸಹಪಾಠಿಗಳೆಲ್ಲನೂ ಶ್ರಮಪಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದಕ್ಕೆ ಅವ್ರ ಧನ್ಯವಾದಗಳು ಹೇಳ್ತಾ, ಮುಂದಕ್ಕೆ ದೇವರ ಅನುಗ್ರಹದಿಂದ ಅವರು ಗುರುಗಳ ಅನುಗ್ರಹ RJ ರಾವ್ ಮತ್ತು ಅವರು ನೆಚ್ಚಿನ ದೈವ ಅನುಗ್ರಹದಿಂದ ನಿಮ್ಮ ಸಹಕಾರದಿಂದ ಹೆಚ್ಚೆಚ್ಚಿಂಥ ವರ್ಕ್ಶಾಪ್ಗಳು ನಡೆದು ಪ್ರಚಲಿತವಾಗಲಿ ಅಂತ ಹೇಳ್ಬಿಟ್ಟು ರಾಮಮೂರ್ತಿಯವರಿಗೆ ಹಾರೈಸ್ತಾ ಇದ್ದೀನಿ. ಅವ್ರ ಇಚ್ಛೆ ಏನಿದೆ ಅದನ್ನು ಮುಂದಕ್ಕೆ ನೆರವೇರಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಮತ್ತು ನೀವೆಲ್ಲ ಆಗಮಿಸಿರುವವರೆಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಶುಭಮಸ್ತು.